ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮೆಟಿಕ್ ಮೆಚೂರ್ ಆಗ್ಬಿಡ್ತೀರಾ. ಹೌದು. ಅಂದ್ರೆ ಈಗ ನೀವೊಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, MBBS ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿನವರು ಇರ್ತಾರೆ ಅಂತ. ಆದ್ರೆ ಕೆಲವೊಬ್ರು ಮಾತಾಡುವಾಗ ತಮ್ಮ ಭಾಷೆನ ಮೇಲಕ್ಕೆ ಇಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ನೀವು ಆ ಥರ ಮಾಡಲಿಲ್ಲ. ಎರಡೂ ಭಾಷೆನ ಜೊತೆಗೆ ತೆಲುಗು ಸೇರಿಸ್ಬಿಟ್ರಿ, 3 ಭಾಷೆ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದ್ರು ಮಾತಾಡ್ತಾರ ಅಂತ ಯಾರಾದ್ರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನ್ ತಿಂತೀರಾ, ಏನಾದ್ರು ಸೀಕ್ರೆಟ್, ಯಾವ್ದಾದ್ರು ಬಾಯಲ್ಲಿ ಏನಾದ್ರು ಹಾಕೊಂಡು ಬರ್ತೀರಾ, ಇಷ್ಟು ಮಾತಾಡ್ತೀರಾ? ಸೊ ತಿಳ್ಕೊಬೋದಲ್ಲ ಸೀಕ್ರೆಟ್. ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೋಬಾರ್ದು ಅಂತ ತೋರಿಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವರೆಲ್ಲ ಇಡಿ, ಅವರು ತಮಿಳವರೆಲ್ಲ ಸಿಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕೆ ಸಾಧ್ಯ. ನಮ್ಮ ಮನೆ ಉರಿತಲೇ ಇರ್ಬೇಕು ಅಂದ್ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು. ಅವ್ರ ಬಾಯಿನಲ್ಲಿ ಎಣ್ಣೆದ ಬಂದಿದೆ. ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ ನಂಬರ್ 1. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ ಸಿಕ್ಕುತ್ತಿರೋ ಕನ್ನಡದವ್ರ ಅನುಭವಗಳಿಗೆ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡಿದವರು ಇರ್ಬೋದು. ಸತ್ಯಜ್ಯೋತಿ ಆಮೇಲೆ ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬದಲು ಇಲ್ಲಿನವ್ರನ್ನ ಹಾಕ್ಬಿಟ್ಟಿದ್ದಾರೆ. ಶೇಖರ್ ಚಂದ್ರ ಅಗೇನ್ ಇವರೇ ತೋರಿಸಿರ್ಲಿಲ್ಲ ಅಲ್ಲಿ AV ಒಳಗೆ DOP ಇವರು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ಕೊಡಪ್ಪ, ನಮ್ಮ DOP ಶೇಖರ್ ಚಂದ್ರ ಕರೆಕ್ಟ್ ಇದ್ದಾರೆ, ಎಲ್ಲರಿದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರು 1-2 ಜನ ಅಲ್ಲಿಂದ ಬಂದ್ರು ತಕ್ಷಣ ಕನ್ನಡದವ್ರಿಲ್ಲ ಅನ್ನೋ ತಪ್ಪಾಗುತ್ತೆ. ಇಲ್ಲ, ಅವ್ರಿದೆ. ಅದು ಮೆಚುರಿಟಿ ಅನ್ನೋದು ಏನಕ್ಕಂದ್ರೆ, ಬಿಕಾಸ್ ಇಲ್ಲಿ ಯಾರನ್ನು ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕೆ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿ ಉತ್ತರ ಕೊಡ್ಬೇಕಾದ್ರೆ 1-2 ತಲೆಯಲ್ಲಿ ಇಟ್ಕೊಳ್ಳಲ್ಲ. ನಮ್ಗೆ ಯಾರು ಹರ್ಟ್ ಮಾಡೋದು ಬೇಡ, ಯಾರು ನೋಡ್ಸಕ್ಕೆ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಸುದೀಪ್ ಸರ್, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಒಂದು ಸೆಕೆಂಡ್, ನೀವು ಇನ್ನೊಂದೇನೋ ಕೇಳಿದ್ರೆ ಬಾಲಿನ ಇಟ್ಕೊಂಡ್ಬರ್ತೀನಿ ಅಂತ. ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that it was very sweet and the way you asked the question was very nice. ಬಾಲಿಗೆ ಏನಾದ್ರು ಸಾಫ್ಟವಾಗಿ ಮೆಚುರಿಟಿ ಬರುತ್ತೆ. ಏನು ಕೇಳಿ ಸರ್, ಕೇಳಿ ಸರ್. ಸರ್, ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾಂತಾ ಮೇಡಮ್ ನಿಮ್ಗೊಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನಾನು ಈ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳ್ಬಿಟ್ಟು ಕೇಳಿಲ್ಲ. ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವ ಆರ್ಟಿಕಲ್ ಆ ಥರ ಹೇಳ್ತಿರ್ತಾರೆ ಪಾಪ ಅವ್ರು. ಅದನ್ನು ಕೇಳಿಲ್ಲ. ಬಟ್ ಯಾರು ಕೇಳಿದಂತೂ ಸತ್ಯ. ನಿಮ್ಮ ಪ್ರಶ್ನೆ ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವ ಕರೀತೀರಿ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರೀತೀವಿ. ಈಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡೋದು ನೋಡಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬಸ್ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಆ ಖುಷಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟೆಲ್ಲ ರೊಟ್ಟಿ ಬೇರೆ ಬೇಕಾ?